ಅದ್ಯಾಕೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಜಗತ್ತಿನ ಮುಂದೆ ಮತ್ತೆ ಮತ್ತೆ ನಗೆಪಾಟಲಿಗೆ ಈಡಾಗ್ತಿದ್ದಾರೆ. ಅವರ ಒಂದೊಂದು ನಿರ್ಧಾರಗಳು ಕೂಡ ಸಮಯಕ್ಕೆ ತಕ್ಕಂತೆ ಬದಲಾಗ್ತಾ ಇದ್ದು ಇರಾನ್ಗೆ ಭಯ ಬಿದ್ರ ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಯಾಕಂದ್ರೆ ಮೊನ್ನೆಯಷ್ಟೇ ಆರಂಭಿಸಿದ್ದಂತಹ ಹೊಸ ಯೋಜನೆಗೆ ಅದಾಗಿ ತಾತ್ಕಾಲಿಕ ತಿಲಾಂಜಲಿಯನ್ನ ಇಟ್ಟಿದ್ದಾರೆ. ಇದರ ನಡುವೆ ಮತ್ತೆ ಗುಂಡಿನ ದಾಳಿ ಮುಂದುವರೆದಿದೆ. ಮಧ್ಯಪ್ರಾಚ್ಯ ಯುದ್ಧ 6ಕ್ಕೇಳ್ತಿಲ್ಲ 3ಕ್ಕಿಳೀತಿಲ್ಲ. ಅಮೆರಿಕ ವರ್ಸಸ್ ಇರಾನ್ ನಡುವೆ ಮದ್ದುಗುಂಡುಗಳ ಬದಲು ವಾಗ್ಬಾಣಗಳ ಪ್ರಯೋಗ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಟ್ರಂಪ್ ನಿರ್ಧಾರಗಳು ಕ್ಷಣ ಕ್ಷಣಕ್ಕೆ ಬದಲಾಗ್ತಾ ಇದ್ದು ಡೋಲಾಯಮಾನವಾಗಿದೆ. ಹಾರ್ಮುಜ್ ಮುಕ್ತಿಗೆ ಟ್ರಂಪ್ ಘೋಷಿಸಿದ್ದ ಪ್ರಾಜೆಕ್ಟ್ ಫ್ರೀಡಂಗೆ ಹಿನ್ನಡೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹುಚ್ಚು ನಿರ್ಧಾರಗಳು ಹಲವರ ಕೆಂಗಣ್ಣಿಗೆ ಗುರಿಯಾಗ್ತಿವೆ. ಅದರಲ್ಲೂ ಹಾರ್ಮುಜ್ ಜಲಸಂಧಿಯಲ್ಲಿ ಸಿಲುಕಿರುವಂತಹ ಹಡಗುಗಳನ್ನ ಬಿಡುಗಡೆಗೊಳಿಸೋಕೆ ಆರಂಭಿಸಿದ್ದ ಪ್ರಾಜೆಕ್ಟ್ ಫ್ರೀಡಂಗೆ ತೀವ್ರ ಹಿನ್ನಡೆಯಾಗಿದೆ. ಮಧ್ಯಪ್ರಾಚ್ಯ ದೇಶಗಳು ಕಾರ್ಯಾಚರಣೆಗೆ ನೀಡಿದ್ದಂತಹ ಬೆಂಬಲ ವಾಪಸ್ ಪಡೆದ ಹಿನ್ನೆಲೆ ಟ್ರಂಪ್ ಯೋಜನೆಗೆ ಹಿನ್ನಡೆಯಾಗಿದೆ. ಸೌದಿ ಅರೇಬಿಯಾ, ಕುವೈತ್ ಸೇರಿದಂತೆ ಗಲ್ಫ್ ದೇಶಗಳು ತಮ್ಮ ವಾಯುನೆಲೆಗಳನ್ನ ಬಳಸದಂತೆ ತಡೆ ಒಡ್ಡಿದ್ರಿಂದ ಅಮೆರಿಕ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಈ ಬಗ್ಗೆ ಪೋಸ್ಟ್ ಮಾಡಿದ್ದ ಟ್ರಂಪ್, ಇರಾನ್ ಜೊತೆಗಿನ ಮಾತುಕತೆಯಲ್ಲಿ ಉತ್ತಮ ಪ್ರಗತಿ ಕಂಡು ಬಂದಿದೆ. ಪಾಕಿಸ್ತಾನ ಸೇರಿದಂತೆ ಹಲವು ದೇಶಗಳ ಕೋರಿಕೆ ಮೇರೆಗೆ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದಿದ್ದಾರೆ. ಇನ್ನು ಟ್ರಂಪ್ ಹಾಗೂ ಸೌದಿ ಅರೇಬಿಯಾ ರಾಜಕುಮಾರ ಮೊಹಮ್ಮದ್ ಬಿನ್ ಸಲ್ಮಾನ್ ದೂರವಾಣಿ ಮೂಲಕ ಮಾತನಾಡಿದ್ದು ಕಾರ್ಯಾಚರಣೆಗಿದ್ದಂತಹ ಕಂಟಕ ದೂರಾಗಿದೆ. ಹೀಗಾಗಿ ಪ್ರಾಜೆಕ್ಟ್ ಫ್ರೀಡಂ ಮತ್ತೆ ಶೀಘ್ರದಲ್ಲೇ ಆರಂಭವಾಗಲಿದೆ ಅನ್ನುವಂಥ ಭರವಸೆಯನ್ನ ನೀಡಿದ್ದಾರೆ. ಕದನ ವಿರಾಮದ ನಡುವೆಯೂ ಇರಾನ್ ಅಮೆರಿಕ ಪರಸ್ಪರ ದಾಳಿ. ಇನ್ನೊಂದ್ ಕಡೆ ಕದನ ವಿರಾಮದ ನಡುವೆಯೂ ಇರಾನ್ ಮತ್ತು ಅಮೆರಿಕ ನಡುವೆ ಪರಸ್ಪರ ದಾಳಿಗಳಾಗಿದ್ದಾವೆ. ಅಮೆರಿಕದ ಪಡೆ ಹಾರ್ಮುಜ್ ಜಲಸಂಧಿಯಲ್ಲಿ 2 ಹಡಗುಗಳನ್ನ ಗುರಿಯಾಗಿಸಿ ನಾಗರಿಕ ಪ್ರದೇಶಗಳ ಮೇಲೆ ದಾಳಿ ಮಾಡಿದೆಯಂತ ಇರಾನ್ ಗುಡುಗಿದೆ. ಆದ್ರೆ ಅಮೆರಿಕ ಮಾತ್ರ ನೀವು ದಾಳಿ ಮಾಡಿದ್ದಕ್ಕೆ ಪ್ರತಿಯಾಗಿ ನಾವು ಅಟ್ಯಾಕ್ ಮಾಡಿದೀವಿ ಅಂತ ಪ್ರತ್ಯುತ್ತರವನ್ನ ಕೊಟ್ಟಿದೆ. ಇನ್ನು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಟ್ರಂಪ್, ಹಾರ್ಮುಜ್ ಜಲಸಂಧಿ ಮೂಲಕ ಸಾಗ್ತಾ ಇದ್ದ ಅಮೆರಿಕದ 3 ನೌಕಾಪಡೆಯ ನೌಕೆಗಳನ್ನ ಗುರಿಯಾಗಿಸಿ ಇರಾನ್ ಮಾಡಿದಂತಹ ದಾಳಿಗೆ ನಾವು ತಿರುಗೇಟನ್ನ ಕೊಟ್ಟಿದ್ದೀವಿ. ಇರಾನ್ ಶೀಘ್ರದಲ್ಲೇ ಒಪ್ಪಂದಕ್ಕೆ ಸಹಿ ಹಾಕದೇ ಇದ್ರೆ ನಾವು ದಾಳಿಯನ್ನ ತೀವ್ರಗೊಳಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ನಮ್ಮ 3 ನೌಕೆಗಳು ಹಾರ್ಮುಜ್ ಜಲಸಂಧಿಯಿಂದ ಯಶಸ್ವಿಯಾಗಿ ಸಾಗಿವೆ. ಆದ್ರೆ ಇರಾನ್ಗೆ ಹೆಚ್ಚಿನ ಹಾನಿಯಾಗಿದೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಮಧ್ಯಪ್ರಾಚ್ಯ ಯುದ್ಧ ಮುಗಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ. ಹುಚ್ಚು ದೊರೆ ಕ್ಷಣ ಕ್ಷಣಕ್ಕೂ ನಿರ್ಧಾರವನ್ನ ಬದಲಾಯಿಸ್ತಾ ಇದ್ದು ಹಲವು ಗೊಂದಲಗಳಿಗೆ ಕಾರಣವಾಗಿದೆ. ಕದನ ವಿರಾಮ ಘೋಷಿಸಿದ್ರೂ ಮತ್ತೆ ಮತ್ತೆ ಪರಸ್ಪರ ದಾಳಿ ನಡೀತಾ ಇದೆ. ಇವರ ಯುದ್ಧವೆಂಬ ಸರ್ಕಸ್ನಿಂದ ಜಗತ್ತು ಸಂಕಟ ಅನುಭವಿಸುತ್ತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.